ನಿಮಗೂ ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಆಗಿದ್ದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ನ್ಯಾಚುರಲಾಗಿ ಈ ಒಂದು ಹೇರ್ ಡ್ರೈನ ಮಾಡಿರುವಂಥದ್ದು ನಾವು ಸಲೂನ್ಗೆ ಹೋಗಿ ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳಾಗಿರ್ಬೋದು ಅಥವಾ ಡೈಗಳಾಗಿರ್ಬೋದು ಯೂಸ್ ಮಾಡ್ತಾ ನಮ್ಮ ಕೂದಲನ್ನ ತುಂಬಾ ವೈಟ್ ಹೇರ್ಸ್ ಮಾಡ್ಕೊಳ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಹೋದರೆ ನಿಮ್ಮ ಕೂದಲು ತುಂಬಾ ಥಿಕ್ ಆ್ಯಂಡ್ ಲಾಂಗ್ ಆಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೆಮಿಕಲ್ ಯುಕ್ತವಾದಂಥ ಮೆಹಂದಿ ಬಳಸೋದು ಇಷ್ಟ ಇಲ್ಲ, ಹಾಗೂ ಸ್ವಲ್ಪ ಜನಕ್ಕಂತೂ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳಾಗಿರ್ಬೋದು ಅಥವಾ ಡೈಗಳಾಗಿರ್ಬೋದು ಬಳಸ್ತಾ ಬಂದರೆ ಅವ್ರ ಹೇರ್ಸ್ಗಾಗಲಿ ಅಥವಾ ಅವ್ರ ಸ್ಕ್ಯಾಲ್ಪ್ಗಾಗಲಿ ತುಂಬಾ ಸೈಡ್ ಎಫೆಕ್ಟ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡೈಗಳನ್ನ ಬಳಸ್ತಾ ಬನ್ನಿ. ಹಾಗೂ ನಿಮಗೂ ಕೂಡ ಇಂಥದ್ದೇ ಆದಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸಬೇಕು ಅಂತ ಇಷ್ಟ ಇದ್ದರೆ ಸ್ನೇಹಿತರೆ, ನೀವು ಕೂಡ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಯಾಕಂದರೆ ನಾನು ಯಾವಾಗಲೂ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಹೇಳ್ಕೊಡ್ತೇನೆ ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆನೂ ರುಟೀನ್ ಬಗ್ಗೆನೂ ಹೇಳ್ಕೊಡ್ತಾ ಇರ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ನಿಮ್ಮ ಈ ರೀತಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಅಲೋವೆರಾ ಜೆಲ್ ಗಿಡ ಇದ್ದರೆ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ತುಂಬಾ ಬೆನಿಫಿಟ್ ಸಿಗುತ್ತೆ. ಅದರಿಂದ ನಿಮ್ಮ ಸ್ಕ್ಯಾಲ್ಪ್ಗೂ ಒಳ್ಳೆಯದು ಆ್ಯಂಡ್ ನಿಮ್ಮ ಹೇರ್ಸ್ ಕೂಡ ತುಂಬಾ ಉದ್ದವಾಗಿ ಆ್ಯಂಡ್ ದಪ್ಪವಾಗಿ ಬೆಳೀತಾ ಹೋಗುತ್ತೆ. ಸ್ವಲ್ಪ ಜನರಿಗಂತೂ ಉದ್ದವಾಗಿ ಬೆಳೆಯೋದು ತುಂಬಾ ಇಷ್ಟ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರಿ, ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇಲ್ಲ ಅಂತ ಹೀಗೆ ಇನ್ಸ್ಟೆಂಟ್ ಆಗಿರುವಂಥ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇದ್ರ ಒಳಗಡೆ ನಾನು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ಯಾವುದೇ ಬ್ರ್ಯಾಂಡ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಳಿ. ₹2 ಅಥವಾ ₹3 ಸಿಕ್ಕೋಗ್ಬಿಡುತ್ತೆ ಸ್ನೇಹಿತರೆ. ನಾನಿಲ್ಲಿ 1 ಪಾಕೆಟಷ್ಟು ಈ ಅಲೋವೆರಾ ಜೆಲ್ಲಲ್ಲಿ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಇನ್ಸ್ಟೆಂಟ್ ಬ್ರೂ ಪೌಡರ್ ಕೂಡ ನಮ್ಮ ಹೇರ್ಸ್ ಎಷ್ಟೇ ವೈಟ್ ಇದ್ದರೂ ಕೂಡ ನ್ಯಾಚುರಲ್ ಆಗಿ ನಾವು ಬ್ಲ್ಯಾಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಮೆಹಂದಿನ ಯೂಸ್ ಮಾಡ್ಕೋದೇ ಈ ರೀತಿ ನಾವು ಇನ್ಸ್ಟೆಂಟ್ ಆಗಿರುವಂಥ ಬ್ರೂನ ಕೂಡ ನಮ್ಮ ಹೇರ್ಸ್ಗೆ ಆ್ಯಂಡ್ ಶೈನಿ ಕೊಡುತ್ತೆ ಆ್ಯಂಡ್ ತುಂಬಾ ಸಿಲ್ಕಿನೆಸ್ ಕೂಡ ಕಾಣೋದಕ್ಕೆ ಆರಂಭವಾಗುತ್ತೆ. ನಮ್ಮ ಹೇರ್ಸ್ ನಾವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮ್ಮ ಹೇರ್ಸ್ಗೂ ಕೂಡ ಒಳ್ಳೆಯದು ಆ್ಯಂಡ್ ನಾವು ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೂ ಕೂಡ ಈ ಒಂದು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ. ಇವಾಗ ಅಲೋವೆರಾ ಜೆಲ್ನಲ್ಲಿ ಇನ್ಸ್ಟೆಂಟ್ ಬ್ರೂ ಪೌಡರ್ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಬ್ರಿಂಗ್ರಾಜ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಬ್ರಿಂಗ್ರಾಜ್ ಪೌಡರ್ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಕೂದಲು ತುಂಬಾ ತೆಳುವಾಗಿದೆ ಅಂದರೂ ಕೂಡ ದಪ್ಪ ಮಾಡೋದಕ್ಕೆ ಈ ಒಂದು ಬ್ರಿಂಗ್ರಾಜ್ ಪೌಡರ್ನ ಯೂಸ್ ಮಾಡ್ಕೋತಾ ಇರ್ತೇವೆ. ಆ್ಯಂಡ್ ಇದನ್ನು ನಾವು ಹೇರ್ ಪ್ಯಾಕ್ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಮಾರ್ಕೆಟಲ್ಲಿ ಅಂತೂ ಈಸಿಯಾಗಿ ಸಿಗುತ್ತೆ ನಿಮಗೆ ಈ ಒಂದು ಬ್ರಿಂಗ್ರಾಜ್ ಪೌಡರ್ ಕೂಡ ಹಾಕೊಂಡಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, 3 ಇಂಗ್ರೀಡಿಯೆಂಟ್ಸ್ ಕೂಡ. ಆ್ಯಂಡ್ ಈ ಒಂದು ಬ್ರಿಂಗ್ರಾಜ್ ಪೌಡರ್ ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಕಡಿಮೆ ಮಾಡ್ಕೋತಾ ಹೋಗುತ್ತೆ ಸ್ನೇಹಿತರೆ. ಬುಡದಿಂದ ನಮ್ಮ ಕೂದಲು ಕಪ್ಪಗಾಗಲು ಸಹಾಯ ಮಾಡುತ್ತೆ ಬ್ರಿಂಗ್ರಾಜ್ ಪೌಡರ್. ಅಷ್ಟು ಶಕ್ತಿಶಾಲಿವಂತ ಬ್ರಿಂಗ್ರಾಜ್ ಪೌಡರ್ನ ಆ್ಯಡ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ನಾನು ಇದರೊಳಗಡೆ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. 1 ಸ್ಪೂನ್ ಅಷ್ಟು ನಾನು ಬ್ರಿಂಗ್ರಾಜ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಸ್ನೇಹಿತರೆ. ನೋಡ್ತಾ ಇದ್ರಲ್ವ, ನಾನು 1 ಸ್ಪೂನು ಇದ್ರೊಳಗಡೆ ಹಾಕ್ಕೊಂಡು ಈ 3 ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವೋ ಇದನ್ನು ಕೂಡ ಆ ರೀತಿನೇ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮ್ಲ ಪೌಡರ್ ಕೂಡ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ನಾನು ಯಾವುದೇ ಒಂದು ಮೆಹಂದಿನ ಕೂಡ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲನ್ನ ಯಾವ ರೀತಿ ಚೆನ್ನಾಗಿ ಒಂದು ವೈಟ್ ಹೇರ್ಸ್ನ ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ನಮ್ಮ ಕೂದಲಿಗೆ ಶೈನಿ ಆ್ಯಂಡ್ ಸಿಲ್ಕಿನೆಸ್ ಕೂಡ ತಂದುಕೊಡುತ್ತೆ ಸ್ನೇಹಿತರೆ. ಈ ರೀತಿ ಪ್ಯಾಕ್ನ ನೀವೇನಾದರೂ ಟ್ರೈ ಮಾಡ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಸ್ನೇಹಿತರು ಕೂಡ
ಕೇಳ್ತಾರೆ ನಿಮಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಹಾಗೂ ನಾನಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಲೆಮನ್ನ ತೊಗೋತಾ ಇರೋದು. ಲೆಮನ್ನಿಂದ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಸ್ಕ್ಯಾಲ್ಪ್ಗೆ ಯಾವುದೇ ಒಂದು ಇನ್ಫೆಕ್ಷನ್ ಆದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಫಷ್ಟು ಲೆಮನ್ ಜ್ಯೂಸನ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ನಿಮಗೆ ಇನ್ನೂ ತೆಳುವಾಗಿ ಈ ಒಂದು ಹೇರ್ ಪ್ಯಾಕ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇರೋದು, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರೋದು ಅಂತ. ಆ್ಯಂಡ್ ಆಮ್ಲ ಪೌಡರ್ ಸ್ವಲ್ಪ ಕೂಡ ಹೀಗೆ ಗಟ್ಟಿ ಆಗಬಾರ್ದು, ಆ ರೀತಿ. ಅದಕ್ಕೋಸ್ಕರ ಇದನ್ನು ಇನ್ನೂ ಜಾಸ್ತಿ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ನೋಡ್ತಾ ಇದ್ರಲ್ವ ಯಾವ ರೀತಿ ನಾನು ಲೆಮನ್ ಜ್ಯೂಸನ್ನ ಹಾಕೋತಾ ಇರೋದು ಅಂತ. ಒಂದು ಕೂಡ ಬೀಜ ಇದ್ರೊಳಗಡೆ ಬಿದ್ದು ತೆಕ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಅಪ್ಲೈ ಮಾಡ್ಕೊಂಡ್ಬಿಡಿ ನಿಮ್ಮ ಹೇರ್ಸ್ಗೆ. ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹೇರ್ಸ್ನ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ತಲೆಯಲ್ಲಿ ಎಣ್ಣೆ ಹಚ್ಕೊಂಡಿರ್ತೀರಲ್ವ, ಅದಕ್ಕೋಸ್ಕರ ತಲೆನ ವಾಶ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮ್ಮ ಸ್ಕ್ಯಾಲ್ಪ್ಗೂ ತುಂಬಾ ಚೆನ್ನಾಗಿ ಈ ಒಂದು ಪ್ಯಾಕ್ ಹತ್ತುತ್ತೆ. ಹಾಗೂ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರಲ್ವ ಇವಾಗ ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗೋಗ್ಬಿಟ್ಟಿದೆ. ಹಾಗೂ ಇವತ್ತಿನ ನ್ಯಾಚುರಲ್ ಹೇರ್ ಪ್ಯಾಕ್ ನಿಮಗೂ ಕೂಡ ಇಷ್ಟವಾದರೆ ಇನ್ನೊಂದು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ, ಯಾಕಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದರಿಂದ ಬೆನಿಫಿಟ್ ಸಿಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಯಾರಿಗೆ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಇದನ್ನು ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ. ಹಾಗೂ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ, ಯಾಕಂದರೆ ನಿಮಗೆ ಇಷ್ಟವಾಗಿದೆ ಅಂತ ನನಗೂ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಲೈಕ್ ನನಗೆ ತುಂಬ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತರೆ. ಧನ್ಯವಾದಗಳು ಈ ಒಂದು ವಿಡಿಯೋನ ಪೂರ್ತಿಯಾಗಿ